ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನಲ್ಗೆ. ಆರಾಮಾಗಿ ಆರೋಗ್ಯವಾಗಿದ್ದೀರಾ? ನನ್ನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇದು ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ನಾನು ಕೂಡ ಫ್ರೆಶ್ ಅಪ್ ಆಗಿ ಇನ್ನು ಫಾರ್ಮ್ ಹತ್ರ ಹೋಗ್ಬಿಟ್ಟು ಹಸು ಕೆಲಸನ ಶುರು ಮಾಡ್ಕೊಂಡ್ವಿ. ಯಾಕೆಂದರೆ ಸೀರೆ ಪ್ಲೇಟಿಂಗ್ ಕೂಡ ನಾನು ಇನ್ನೂ ಬ್ಯಾಲೆನ್ಸ್ ಇದೆ, ಇನ್ನೂ ಒಂದು ಬ್ಯಾಗ್ ಬಂತು ಅಂತ ನಾನು ಹೇಳಿದ್ನಲ್ಲ, ಹಾಗಾಗಿ ಬೇಗನೆ ಬಂದ್ವಿ. ಯಾಕಂದರೆ ಕರೆಂಟ್ ಕೂಡ ಇರಲಿಲ್ಲ. ಕರೆಂಟ್ ಪ್ರಾಬ್ಲಮ್ ತುಂಬಾ ಆಗ್ತಾಯಿತ್ತು ರೀಸೆಂಟಾಗಿ. ಯಾಕೋ ಗೊತ್ತಿಲ್ಲ, ಅಪ್ಪು ಸ್ವಲ್ಪ ಬೇಜಾರಲ್ಲಿದ್ದ. ಸೊ ಸ್ಕೂಟಿ ಮೇಲೆ ಈ ಥರ ಮಲ್ಕೊಂಡಿದ್ದ, ಬೇರೆ ಏನಿಲ್ಲ. ಇನ್ನು ಕೈಯಲ್ಲೇ ಹಾಲು ಕರಿಬೇಕಾಗಿತ್ತು. ಸ್ವಲ್ಪ ಹೊತ್ತು ನೋಡಿದ್ವಿ ನಾವು ಕೂಡ ಓಡಾಡಿಕೊಂಡು ಎಲ್ಲ ಕಡೆನೂ, ಬಟ್ ಕರೆಂಟ್ ಬರಲಿಲ್ಲ. ಅವ್ರು ಕೈಯಲ್ಲಿ ಕರಿಯೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡು ಸರಿ ಆಯಿತು. ಸ್ವಲ್ಪ ಹೊತ್ತು ಕೈಯಲ್ಲೇ ಕರಿಯೋಣ, ಆಮೇಲೆ ಕರೆಂಟ್ ಬರ್ಬೋದು ಅಂತ ಹೇಳ್ಬಿಟ್ಟು ಕೈಯಲ್ಲಿ ಹಾಲು ಕರಿಯೋದು ಸ್ಟಾರ್ಟ್ ಮಾಡ್ಕೊಂಡ್ವಿ. 1-2 ಇದ್ದರೆ ಪರವಾಗಿಲ್ಲ, ಬಟ್ ಜಾಸ್ತಿ ಈ ಥರ ಇದ್ದಾಗ ಕರೆಂಟು ತುಂಬಾ ಮುಖ್ಯ. ನಾವು ಕೂಡ ಬೇರೆ ಬೇರೆ ಪ್ರಯತ್ನ ಮಾಡ್ತಾಯಿದ್ದೀವಿ ಕರೆಂಟ್ದು ಹಾಕ್ಸ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು. ಇನ್ನು ಸಂಜೆ ಬೇಗನೆ ಕೆಲಸ ಮುಗಿಸಿ ಇನ್ನು ಮನೆಗೆ ಬಂದು ಊಟ ಎಲ್ಲ ಮಾಡಿ ನಾನೊಂದು 8:30 ಅನ್ನಂಗೆ ಸ್ಯಾರಿ ಪ್ಲೇಟಿಂಗ್ ಸ್ಟಾರ್ಟ್ ಮಾಡಿಕೊಂಡೆ. ಯಾಕಂದರೆ ಸ್ವಲ್ಪ ಟಯರ್ಡ್ ಆಗಿತ್ತು. ನಾನು ಹೇಳಿದ್ನಲ್ಲ, ರೆಸ್ಟ್ಲೆಸ್ ವರ್ಕ್ ಅಂತಲೇ. ಬೆಳಗ್ಗೆಯಿಂದ ಸಂಜೆಗಟ ಒಂದೇ ಸಮ ನಿಂತ್ಕೊಂಡು ಫಾರ್ಮ್ ಹತ್ರನೂ ಹೋಗಿ ಮಾಡಿ ಬಂದಿದ್ದಕ್ಕೆ ಸ್ವಲ್ಪ ಟಯರ್ಡ್ ಅನಿಸ್ತಾಯಿತ್ತು. ಹಾಗಾಗಿ ಸ್ವಲ್ಪ ಹೊತ್ತು ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಆ ನಂತರ ನಾನು ಸ್ಯಾರಿ ಪ್ಲೇಟಿಂಗ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿಕೊಂಡೆ. ಕರೆಂಟ್ ಹೋಗಿರಲಿಲ್ಲ. ಸೊ ಬಂದಿತ್ತು ಹೆಂಗೋ ರಾತ್ರಿ 1 ಗಂಟೆ ಅಷ್ಟೊತ್ತಿಗೆ ಎಲ್ಲ ಸ್ಯಾರಿನೂ ಮುಗಿಸ್ಬೇಕಾಯ್ತು. ಯಾಕಂದರೆ ನೆಕ್ಸ್ಟ್ ಡೇ ಇದನ್ನು ನೆಚ್ಕೊಂಡು ನಾನು ಕೂತ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ತಿರ್ಗಾ ಫಾರ್ಮ್ ಹತ್ರ ಹೋಗ್ಬೇಕು, ಅಲ್ಲಿ ಕೆಲಸ, ಮನೇಲಿ ಕೆಲಸ, ತಿರ್ಗಾ ಅಷ್ಟೊತ್ತೊಳಗೆ ಟೈಮ್ ಆಗೇ ಹೋಗ್ಬಿಡತ್ತೆ. ಹಾಗಾಗಿ ನಾನು ಇವತ್ತು ಏನೇ ಆದ್ರೂ ಇದನ್ನು ಕಂಪ್ಲೀಟ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿಕೊಂಡೆ. ತುಂಬ ಜನ ಸ್ಯಾರಿ ಪ್ಲೇಟಿಂಗ್ ಕೇಳಿದ್ವಿ. ಸೊ ನಾನು ಏನು ಮಾಡ್ತೀನಿ, ನೆಕ್ಸ್ಟ್ ವಾರದಲ್ಲಿ ನಾನು 3 ವೀಡಿಯೋ ಸ್ಯಾರಿ ಪ್ಲೇಟಿಂಗ್ ಹಾಕ್ತೀನಿ. ಅಂದರೆ ನಮಗೆ ನಾವು ಯಾವ ಥರ ಪ್ಲೇಟಿಂಗ್ ಮಾಡಿ ಹಾಕ್ಕೊಳ್ಳೋದು, ಬಟ್ ಬೇರೆಯವ್ರಿಗೆ ನಾವು ಯಾವ ಥರ ಮೆಷರ್ಮೆಂಟ್ ಇಲ್ದಂಗೆ ಪ್ಲೇಟಿಂಗ್ ಮಾಡೋದು, ಆ್ಯಂಡ್ ವಿತ್ ಮೆಷರ್ಮೆಂಟ್ ಯಾವ ಥರ ಮಾಡಬೇಕು ಅನ್ನೋದು, ಈ 3 ವೀಡಿಯೋನು ನಾನು ನಿಮಗೆ ಹಾಕ್ತೀನಿ. ನೀವು ಆರಾಮಾಗಿ ಕಲ್ತ್ಕೋಬೋದು. ನೀವೇನಾದರೂ ಟ್ರೈ ಮಾಡಬೇಕು, ಕಲಿಬೇಕು, ಆ್ಯಂಡ್ ಬೇಸಿಕ್ಕಾಗಿ ತಿಳ್ಕೊಬೇಕು ಅಂತಿದ್ರೆ ನಾನು ಈ 3 ವೀಡಿಯೋಸ್ನ ನೆಕ್ಸ್ಟ್ ವಾರದಲ್ಲಿ ಹಾಕ್ತೀನಿ. ಯಾರೂ ಬೇಜಾರು ಮಾಡ್ಕೋಬೇಡಿ. ಯಾಕಂದರೆ ಇವಾಗ ಸ್ವಲ್ಪ ಕೆಲಸ ಇರೋದ್ರಿಂದ ನನಗೆ ಹಾಕೋದಕ್ಕಾಗಿಲ್ಲ. ತುಂಬ ಜನ ಕೇಳ್ತಾಯಿದ್ರಿ. ಹಾಗಾಗಿ ಈ ವಾರ 1 ವಾರ ಟೈಮ್ ಕೊಡಿ ನನಗೆ. ನೆಕ್ಸ್ಟ್ ವಾರ ಕಂಪ್ಲೀಟಾಗಿ ನಾನು 3 ವೀಡಿಯೋ ಸ್ಯಾರಿ ಪ್ಲೇಟಿಂಗ್ ಬಗ್ಗೆ ಹಾಕ್ತೀನಿ. ನಾನು ಯಾವ ಥರ ಮಾಡ್ತೀನಿ, ವಿತೌಟ್ ಮೆಷರ್ಮೆಂಟ್ ಯಾವ ಥರ ಮಾಡ್ತೀನಿ, ಪರ್ಫೆಕ್ಟಾಗಿ ಅವ್ರು ಉಟ್ಕೊಳ್ಳೋ ಥರ, ಆ್ಯಂಡ್ ಪ್ಲೇಟಿಂಗ್ ಮಾಡಿದ್ನ ಯಾವ ಥರ ಉಟ್ಕೋಬೇಕು, ಪ್ರತಿಯೊಂದು ವೀಡಿಯೋನು ಡೀಟೇಲಾಗಿ ನಾನು ನೆಕ್ಸ್ಟ್ ವಾರದಲ್ಲಿ ಹಾಕ್ತೀನಿ. ಸೊ ಇದೊಂದು ವಾರ ನನಗೆ ಟೈಮ್ ಕೊಟ್ಬಿಡಿ, ಯಾರು ಬೈದಬೇಡಿ. ಯಾಕಂದರೆ ತುಂಬ ಜನ ಕೇಳ್ತಾಯಿದ್ರಿ. ಹಾಗಾಗಿ ಇನ್ನು ಸ್ಯಾರಿ ಪ್ಲೇಟಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಬಟ್ ಡೀಟೇಲಾಗಿ ನಾನೇನು ವೀಡಿಯೋಸ್ ಎಲ್ಲ ಮಾಡಲಿಲ್ಲ. ಜಸ್ಟ್ ಕಮ್ಮಿ ನಾನು ಫೋಲ್ಡ್ ಮಾಡ್ತಾಯಿದ್ದಂಗೆ, ಪಿನ್ ಮಾಡ್ತಾಯಿದ್ದೆ, ಅದೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡು ಆ್ಯಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಯಾಕಂದರೆ ಸಿಕ್ಕಾಪಟ್ಟೆ ಕಾಲೆಲ್ಲ ಪೇನ್ ಬರ್ತಾಯಿತ್ತು. ಇನ್ನು ಹೋಗೋದು, ಆಫ್ ಮಾಡೋದು, ಆ್ಯಂಗಲ್ ಸೆಟ್ ಮಾಡೋದು, ತಿರ್ಗಾ ಹೋಗೋದು, ಆಫ್ ಮಾಡೋದು, ನಿಜವಾಗ್ಲೂ ಇದಾಗಲಿಲ್ಲ. ನೈಟ್ ಹೊತ್ತು ನಿಂಗೆ ಗೊತ್ತಿರುತ್ತೆ, ಯಾವಾಗ ಮುಗ್ದೋಗುತ್ತಪ್ಪ ಈ ಸ್ಯಾರಿ ಪ್ಲೇಟಿಂಗು ಅನಿಸೋ ಥರ ಅನಿಸ್ಬಿಟ್ಟಿತ್ತು ನನಗಂತೂ. ಕಣ್ಣೆಲ್ಲ ಒಂಥರ ಕೆಂಪಗೆ, ಯಾಕಂದರೆ ನಿದ್ದೆ ಎಳಿತಾಯ್ತಲ್ಲ. ಆದರೆ ಹಿಂದಿನ ದಿವಸ ಎಲ್ಲ ಸ್ವಲ್ಪ ನಿದ್ದೆಗೆಟ್ಟಿದ್ವಲ್ಲ, ಹಾಗಾಗಿ ಸ್ವಲ್ಪ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ ಮಾತ್ರ ನಾನು ಆ್ಯಡ್ ಮಾಡಿದ್ದೀನಿ. ನಿಮಗೂ ಏನಾದರೂ ಈ ಥರ ಸ್ಯಾರಿ ಪ್ಲೇಟಿಂಗ್ ಸರ್ವಿಸಸ್, ಮೇಕಪ್ ಸರ್ವಿಸಸ್ ಏನಾದರೂ ಬೇಕು ಅಂತಿದ್ರೆ ಸ್ಕ್ರೀನ್ ಮೇಲೆ ನಾನು ನಂಬರ್ ಕೊಟ್ಟಿರ್ತೀನಿ. ನೀವು ಬೇಕಾದರೆ ಮೆಸೇಜ್ ಮಾಡಿ, ಇಲ್ಲ ಕಾಲ್ ಮಾಡಿ, ಎನ್ಕ್ವೈರಿ ಮಾಡಿ.
ಇನ್ನು 10 ಸ್ಯಾರಿ ಇತ್ತಲ್ಲ ಅದನ್ನು ಕೂಡ ಪ್ರಿಪ್ರೇಟ್ ಮಾಡಿ ಇವಾಗೆಲ್ಲ ಎತ್ತಿಡ್ತಾ ಇದ್ದೀನಿ. ಒಂದೆರಡು ಫೋಟೋ ವೀಡಿಯೋಸ್ ಎಲ್ಲ ತೊಗೊಂಡು ಇನ್ನೆಲ್ಲ ಎತ್ತಿಟ್ಬಿಟ್ಟು ನಾನು ಕೂಡ ಫ್ರೆಶ್ ಅಪ್ ಆಗಿ ಮಲ್ಕೊಳ್ಳೋ ಅಷ್ಟೊತ್ತಿಗೆ ರಾತ್ರಿ 1 ಗಂಟೆ ಆಯಿತು. ಓಕೆ, ಪರವಾಗಿಲ್ಲ, ಯಾಕಂದರೆ ಅವ್ರು ಬಿಗ್ ಡೇ ದಿವಸ ನಾವು ಆದಷ್ಟು ಚೆನ್ನಾಗಿ ಕಾಣಿಸೋದಕ್ಕೆ ಟ್ರೈ ಮಾಡ್ತೀವಿ. ಅವರು ಹೇಳಿದರು ಸ್ಯಾರಿ ಪ್ರಿಪ್ಲೇಟಿಂಗ್ ಎಲ್ಲ ಚೆನ್ನಾಗಿರಬೇಕು ಅಂತೇಳಿ. ಸರಿ ಓಕೆ ಅಂತ ಹೇಳ್ಬಿಟ್ಟು ನಾನು ಫಸ್ಟೇ ಪ್ರಿಪ್ಲೇಟ್ ಮಾಡಿ ತೊಗೊಂಡೋದೆ. ಯಾಕಂದರೆ ಐರನ್ ಮಾಡಿ ಪ್ರಿಪ್ಲೇಟ್ ಮಾಡಿ ತೊಗೊಂಡೋದ್ರೆ ತುಂಬ ಲಾಂಗ್ ಸ್ಟೇ ಆಗಿರುತ್ತೆ. ನಾನು ಅದನ್ನು ಅಬ್ಸರ್ವ್ ಮಾಡಿದ್ದೀನಿ. ಹಾಗಾಗಿ ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಪ್ಪುನ ಸಮ್ಮರ್ ಕ್ಯಾಂಪಿಗೆ ಬಿಟ್ಬಿಟ್ಟು ಇನ್ನು ಅವನಿಗೆ ಸ್ಕೂಲಲ್ಲಿ ಬುಕ್ಸ್ ಕೊಡ್ತಾಯಿದ್ರು. ಹಾಗಾಗಿ ಅದನ್ನು ಕೂಡ ಕಲೆಕ್ಟ್ ಮಾಡಿ ಇನ್ನು ತಿರ್ಗಾ ಸಂಜೆ ಒಂದು 3 ಗಂಟೆ ನನಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನನಗೆ ಮೇಕಪ್ ಆರ್ಡರ್ ಇತ್ತು, ನಾನು ಹೇಳಿದ್ನಲ್ಲ ಅವ್ರದ್ದು 2 ಟೈಮು, ನೈಟು ಮತ್ತು ಮಾರ್ನಿಂಗು. ಹಾಗಾಗಿ ನಾನು ನವ್ಯವ್ರನ್ನೂ ಕೂಡ ಕರ್ಕೊಂಡೋಗಿದ್ದೆ. ನನಗೆ ಹೆಲ್ಪ್ಗೆ ಬೇಕೇ ಬೇಕು ಅಷ್ಟು ಜನಕ್ಕೆ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿದ್ದೆ. ಬಟ್ ಅಲ್ಲಿಗೆ ಹೋದ್ಮೇಲೆ ವರ್ಕ್ ಸ್ಟಾರ್ಟ್ ಮಾಡ್ತಾ ನೈಟು ಒಂದು 10ರಿಂದ 11 ಜನನೇ ಆಗೋದ್ರು. ಹಾಗಾಗಿ ನನಗೆ ವೀಡಿಯೋಸ್ ಯಾವುದೂ ಮಾಡ್ಕೊಳಕ್ಕಾಗಲಿಲ್ಲ. ಯಾಕಂದರೆ ರೂಮ್ ಪೂತ್ರಿ ಎಲ್ಲರೂ ಅವರೇ ಇದ್ದರು. ಸಿಕ್ಕಾಪಟ್ಟೆ ಉಸಿರಾಡೋಕ್ಕೂ ಕೂಡ ಒಂಥರ ಅನಿಸ್ಬಿಟ್ಟಿತ್ತು. ಯಾಕಂದರೆ ಅಷ್ಟು ಜನಕ್ಕೆ ಮಾಡಿ ಕಳಿಸೋ ಅಷ್ಟೊತ್ತಿಗೆ ರಾತ್ರಿ 9:30 10 ಗಂಟೆ ಆಗೋಯ್ತು. ಇನ್ನು ಊಟ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಕೂಡ ಒಂದು 8 ಜನಕ್ಕೆ ನಾವು ರೆಡಿ ಮಾಡಿ ಕಳಿಸಿದ್ವಿ. ಯಾಕಂದರೆ ನನಗೆ ವೀಡಿಯೋಸ್ಗಿಂತ ಅವರು ಆ ಒಂದು ಡೇ ದಿವಸ ಅವರು ಆರಾಮಾಗಿ ಹ್ಯಾಪಿಯಾಗಿ ಆ ವರ್ಕ್ನ ಎಂಜಾಯ್ ಮಾಡಿಕೊಂಡು ಅವರ ಒಂದು ಬಿಗ್ ಡೇನ ಎಂಜಾಯ್ ಮಾಡಬೇಕು, ಅದೊಂದೇ ನನ್ನ ಮೈಂಡಲ್ಲಿ ಇದ್ದಿದ್ದು. ಸೊ ಅವರು ಅಷ್ಟು ಹೇಳಿದ್ದು. ಹಾಗಾಗಿನೇ ನಂಗೆ ವೀಡಿಯೋಸ್ ಇಲ್ಲಾಂದ್ರೆ ಪರವಾಗಿಲ್ಲ, ಅವ್ರನ್ನ ಬೇಗನೆ ಫಸ್ಟ್ ರೆಡಿ ಮಾಡಿ ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ಆನ್ ಟೈಮಲ್ಲಿ ಎಲ್ಲರನ್ನೂ ಕೂಡ ರೆಡಿ ಮಾಡಿ ಕಳಿಸಿದ್ವಿ. ಆದರೂ 9:30 ಆದ್ರೂ ಇನ್ನೂ ಬರ್ತಾನೆ ಇದ್ರು ಮೇಕಪ್ ಮಾಡಿಸ್ಕೊಳ್ಳೋದಕ್ಕೆ. ಲಾಸ್ಟಿಗೆ ನಾವು ಆಗೋದೇ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಸುಮ್ಮನೆ ಇರಿಸ್ಬಿಟ್ವಿ. ಗೊತ್ತಿರುತ್ತೆ ಯಾರಾದರೂ ಒಬ್ರು ಒಪ್ಕೊಂಡಿದ್ರೆ ಜನಗಳು ಬರ್ತಾನೆ ಇರ್ತಾರೆ ಮಾಡಿ ಅಂತ ಹೇಳ್ಬಿಟ್ಟು. ನಾನು ಇಲ್ಲ ಆಗಲ್ಲ, ಅಷ್ಟು ಜನ ಕೇಳಿದ್ರಲ್ಲ, ಅದರಲ್ಲೂ 11 ಜನನೇ ಆಗೋದ್ರು. ಓಕೆ ಅಂತ ಹೇಳ್ಬಿಟ್ಟು ನಾನು ಲಾಸ್ಟಿಗೆ ಬೇಡ ಅಂತಲೇ ಹೇಳ್ಬಿಟ್ಟೆ. ಯಾಕಂದರೆ ಆಗಲಿಲ್ಲ, ನಮ್ಮ ಕೈಲೇ ನಿಂತ್ಕೊಳ್ಳೋಕ್ಕಾಗಲಿಲ್ಲ. ಹಾಗಾಗಿ ಇನ್ನು ಅಲ್ಲಿಂದ ಬಂದು ನಾನು ರೆಸ್ಟ್ ಎಲ್ಲ ಮುಗಿಸಿ ಇನ್ನು ಸಂಜೆ ಒಂದು 5 ಗಂಟೆನಾಗೆ ಫಾರ್ಮ್ ಹತ್ರ ಬಂದೆ. ನಮ್ಮ ಸುಬ್ಬಕ್ಕ ಕರು ಹಾಕೋ ಥರ ಇತ್ತು. ಅವಳು ನೋವು ತಿಂತಾಯಿದ್ಲು. ಹಾಗಾಗಿ ಸರಿ ಅಂತ ಹೇಳ್ಬಿಟ್ಟು ಅವಳನ್ನೇ ಸಪ್ರೇಟಾಗಿ ಹುಲ್ಲೆಲ್ಲ ಹಾಕ್ಬಿಟ್ಟು ಅಲ್ಲಿ ಕಟ್ಟಾಕಿ, ಇನ್ನು ಕರೆಂಟ್ ಹೊಟ್ಟೋಗ್ಬಿಡುತ್ತಲ್ಲ, ಪ್ರವೀಣ್ ಅವ್ರು ಕೂಡ ಇರಲಿಲ್ಲ. ಅವರೆಲ್ಲೋ ಹುಲ್ಲು ಕಟ್ಟಾಕೋದಕ್ಕೆ ಅಂತ ಹೇಳ್ಬಿಟ್ಟು ಹೋಗಿದ್ರು, ಹುಲ್ಲು ತರೋದಕ್ಕೆ, ಅದು ಕಟ್ಟಿಸ್ತಾರಲ್ಲ, ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಹೋಗಿದ್ರು. ಸರಿ ಆಯಿತು, ಕರೆಂಟ್ ಇದೆ, ಬೇಗನೆ ಮಿಷಿನಲ್ಲಿ ಹಾಲು ಕರೆದ್ಬಿಡೋಣ ಅಂತೇಳಿ ಹಾಕ್ತಾಯಿದ್ದೆ. ಈ ಕೆಲಸ ಎಲ್ಲ ಇವಾಗ ಇಷ್ಟು ಚೆನ್ನಾಗಿ ನಾನು ಮಾಡ್ತಾಯಿದ್ದೀನಿ ಅಂದರೆ ನಿಜವಾಗ್ಲೂ ನಂಬೋಕ್ಕಾಗಲ್ಲ. ಆಲ್ಮೋಸ್ಟ್ 1 ಮಂತಿಂದ ಈ ಎಲ್ಲ ಇದಕ್ಕೂ ಇಬ್ಬರು ನಾನು ಇಬ್ಬರು ಮ್ಯಾನೇಜ್ ಮಾಡಿಕೊಂಡು ಮಾಡ್ತಾಯಿರೋದು. ಒಂಥರ ನೋಡೋದಕ್ಕೆ ತುಂಬ ಈಸಿ ಅಂತಲೇ ಅನಿಸುತ್ತೆ. ಬಟ್ ಅಲ್ಲಿ ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ಕಷ್ಟ. ಅದರಲ್ಲೂ ನಿಮಗೆ ಗೊತ್ತಿರುತ್ತೆ, ಹಸು ಸಗಣಿ ಇವೆಲ್ಲ ಎಕ್ಸಸ್ ಆಫ್ ಹೀಟು, ಸಿಕ್ಕಾಪಟ್ಟೆ ಹೀಟು. ನನ್ನ ಕಾಲಲ್ಲೆಲ್ಲ ಫುಲ್ಲು ಆ ಹೀಟ್ಗೆ ಸಿಕ್ಕಾಪಟ್ಟೆ ಕಾಲಲ್ಲೆಲ್ಲ ಒಂಥರ ಬಿಡೋ ಥರ ಎಲ್ಲ ಆಗಿಬಿಟ್ಟಿದೆ. ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಏನೇನು ಮಾಡಬೇಕು ಅದನ್ನು ಮಾಡಬೇಕು. ಆದರೆ ಹೇಳ್ತಾರಲ್ಲ, ನೋಡಿದ ತಕ್ಷಣ ಅಯ್ಯೋ ಇಷ್ಟೇ ಕೆಲಸ ತಾನೇ, ಅಷ್ಟೇ ಕೆಲಸ ತಾನೇ ಅಂತ ಹೇಳ್ಬಿಟ್ಟು. ಸೊ ಮಾಡೋರಿಗೆ ಮಾತ್ರ ಗೊತ್ತಿರುತ್ತೆ. ಆ್ಯಂಡ್ ತುಂಬ ಜನ ಕೇಳ್ತಾಯಿದ್ರಿ ಹೈನುಗಾರಿಕೆ ಹೇಗೆ ಮಾಡೋದು, ಹಸುಗಳನ್ನ ಹೇಗೆ ಸಾಕೋದು, ಅದ್ರ ಬಗ್ಗೆ ಡೀಟೇಲಾಗಿ ಹೇಳಿ ಅಂತ ಹೇಳ್ಬಿಟ್ಟು. ನಾನು ಟ್ರೈ ಮಾಡ್ತಾಯಿದ್ದೀನಿ ಅದ್ರ ಬಗ್ಗೆ ಡೀಟೇಲಾಗಿ ಒಂದು ವಿಡಿಯೋ ಮಾಡಿ ಹಾಕೋದಕ್ಕೆ. ಅದರಿಂದ ಹೆಲ್ಪ್ ಆಗ್ಬೋದೇನೋ ಅಂತ ಹೇಳ್ಬಿಟ್ಟು ನಾನು ಕೂಡ ಐಡಿಯಾ ಮಾಡ್ತಾಯಿದ್ದೀನಿ, ಯಾವ ಥರ ಮಾಡ್ಬೋದು, ಯಾವ ಥರ ನಿಮಗೆ ಇನ್ಫಾರ್ಮೇಷನ್ ನಾನು ಕೊಡ್ಬೋದು, ಹೇಗೆ ಹೇಳ್ಬೋದು ಅಂತ ಅದ್ರ ಬಗ್ಗೆನೂ ಕೂಡ ಯೋಚನೆ ಮಾಡ್ತಾಯಿದ್ದೀನಿ. ಅದು ವಿಡಿಯೋ ಕೂಡ ನಿಮಗೆ ತುಂಬ ಬೇಗನೆ ಬರುತ್ತೆ. ಯಾಕಂದರೆ ಇದ್ರ ಬಗ್ಗೆ ನನಗಿಂತ ನನ್ನ ಹಸ್ಬೆಂಡು ಗೊತ್ತು. ಯಾಕಂದರೆ ಅವರು ಚಿಕ್ಕ ವಯಸ್ಸಿಂದನೂ ಇದೇ ಫೀಲ್ಡಲ್ಲಿ ಇರೋದು, ಅವ್ರು ಇದೇ ಕೆಲಸ ಮಾಡ್ತಾ ಇರೋದು. ಎಷ್ಟೇ ಎಕ್ಸ್ಪೀರಿಯೆನ್ಸ್ ಆಗಿದ್ರು ಹಸುಗಳು ಇಷ್ಟೇ ಹಾಲು ಕರಿತಾವೆ, ಅಷ್ಟೇ ನಾವು ದುಡ್ಡು ಮಾಡ್ತೀವಿ. ಅದರಲ್ಲಿ ನೀವು ರೀಸೆಂಟಾಗಿ ನೋಡಿರ್ತೀರ ಇನ್ಸ್ಟಾಗ್ರಾಮಲ್ಲಿ ಹೈನುಗಾರಿಕೆ ಬಗ್ಗೆ ಎಲ್ಲ, ಹಸುಗಳ್ನ ಇಷ್ಟು ಸಾಕಿದ ತಕ್ಷಣ ನೀವು ಲಕ್ಷಾನುಗಟ್ಟಲೆ ಮಾಡಿಬಿಡ್ತೀರಾ, ತಿಂಗ್ಳಿಗೆ ಲಕ್ಷಾನುಗಟ್ಟಲೆ ಮಾಡ್ತೀರಾ ಅಂತ. ಅದು ಸುಳ್ಳಲ್ಲ, ಬಟ್ ನಿಜ ಆದ್ರೂ ನೀವು ಅಷ್ಟೇ ಶ್ರಮ ಪಡಬೇಕು. ನೀವು ಆ 1 ಲಕ್ಷ ತೊಗೊಳೋದಕ್ಕೆ ಎಷ್ಟು ಕಷ್ಟಪಡಬೇಕು ಅಂದರೆ, ಎಷ್ಟು ಚೆನ್ನಾಗಿರೋ ಹಸು ಸಾಕ್ತೀರಾ ನೀವು, ಅದನ್ನೇ ಹೇಗೆ ಹಾಲು ಬರುತ್ತೆ, ತುಂಬಾ ವಿಷಯಗಳಿರುತ್ತೆ ಅದ್ರ ಬಗ್ಗೆನೂ. ಬರೀ ದುಡ್ಡಾಸೆಗೆ ಮಾತ್ರನೇ ಅಲ್ಲ, ಅದರಲ್ಲಿ ನಾವು ತುಂಬ ಕಲಿಯೋದು ಕೂಡ ಇರುತ್ತೆ. ಅದು ನಮ್ಮ ಮನೆ ಸಂಸಾರ, ನಮ್ಮದೊಂದು ಸಂಸಾರನೇ ಸಾಗಿಸೋ ಅಷ್ಟು ಶಕ್ತಿ ಕೂಡ ಅದರಲ್ಲಿ ಇರುತ್ತೆ. ಬಟ್ ಅದ್ರ ಬಗ್ಗೆ ನಾವು ಕೂಡ ಚೆನ್ನಾಗಿ ತಿಳ್ಕೋಬೇಕು. ಹಾಗಾಗಿ ನಾನು ನಿಮ್ಗೆ ಆದಷ್ಟು ಬೇಗ ಅದ್ರ ಬಗ್ಗೆನೂ ಕೂಡ ಇನ್ಫಾರ್ಮೇಷನ್ ಕೊಡ್ತೀನಿ. ಇನ್ನು ಹಾಲೆಲ್ಲ ಕರೆದೆ, ಇನ್ನು ಕರುಗಳಿಗೂ ಕೂಡ ಎಲ್ಲ ಹಾಲು ಕೊಡಿಸ್ದೆ. ಇನ್ನು ನಂದಿನಿ ಒಬ್ಳಿದ್ಲು. ಹಾಗಾಗಿ ಪ್ರವೀಣ್ ಅವರೇ ಬಂದು ಹಾಲು ಕರಿತೀನಿ ಅಂತ ಹೇಳ್ಬಿಟ್ಟು ಕರಿತಾಯಿದ್ರು. ಫುಲ್ಲು ಗಾಳಿ ಎದ್ಬಿಟ್ಟಿತ್ತು, ಮಳೆ ಬರೋ ಥರ ಅನಿಸ್ಬಿಟ್ಟಿತ್ತು. ನೋಡ್ತಾ ಇದ್ದೀರಾ ಅಕ್ಕಪಕ್ಕ ಎಲ್ಲ ಫುಲ್ಲು ಗಾಳಿ, ಮಳೆ ಬರುತ್ತೇನೋ ಅನ್ನೋ ಥರನೇ ಇತ್ತು. ಹಾಗಾಗಿ ಇನ್ನೂ 1-2 ಕರುಗಳಿತ್ತು, ಅವಾಗೆಲ್ಲ ಹಾಲು ಕೊಡಿಸ್ಬಿಟ್ಟು ಇನ್ನೇನು ಮಳೆ ಬರೋ ಥರ ಇದೆ, ಬೇಗ ಹೊರಟು ಬಿಡೋಣ ಅಂತೇಳಿ ಹೊರಟು. ಅಷ್ಟೊತ್ತೊಳಗೆ ನಾನು ಇವತ್ತು
ಇದನ್ನು ಹಾಕ್ಬೇಕು, ಸಾಂಬ್ರಾಣಿ ಹಾಕಬೇಕು ಅಂತೇಳಿ ನೆನಪಿಸ್ಕೊಂಡು ವಾರಕ್ಕೆ ಒಂದು ಸತಿ ಈ ಥರ ಹಸುಗಳಿಗೆ ನಾವು ಸಾಂಬ್ರಾಣಿ ಹಾಕ್ತೀವಿ. ಯಾಕೆ ಅಂದರೆ ಬ್ಯಾಡ್ ಎನರ್ಜಿ ಅಂತ ಏನು ಹೇಳ್ತಾರೆ ಅದು ಆದಷ್ಟು ದೂರ ಆಗುತ್ತೆ. ನಾವು ಮನೆಯಲ್ಲಿ ಹೇಗೆ ಸಾಂಬ್ರಾಣಿ ಹಾಕ್ತೀವೋ ಅದೇ ರೀತಿಯಾಗಿಯೇ ಹಸುಗಳು ಕೊಟ್ಟಿಗೆಲ್ಲೂ ನಾವು ಈ ಥರ ಸಾಂಬ್ರಾಣಿ ಹಾಕೋದ್ರಿಂದ ಒಂದು ಒಳ್ಳೆ ಬ್ಯಾಡ್ ಎನರ್ಜಿ ಹೋಗುತ್ತೆ, ಗುಡ್ ಎನರ್ಜಿ ಬರುತ್ತೆ ಅಂತ ಹೇಳ್ಬಿಟ್ಟು ಅವಕ್ಕೂ ಕೂಡ ಒಳ್ಳೆಯದು. ಹಾಗಾಗಿ ಯಾಕೆಂದರೆ ಸಾಮಾನ್ಯವಾಗಿ ಹಸುಗಳ ಜೊತೆ ಇದ್ರೇ ಒಂಥರ ಗುಡ್ ವೈಬ್ಸ್ ಅಲ್ವಾ. ಸೊ ಅದಕ್ಕೆ ಇನ್ನೂ ಯಾವುದೇ ರೀತಿಯ ದೃಷ್ಟಿ ಒಂಥರ ಒಂದು ಎನರ್ಜಿ ಇರುತ್ತೆ, ಬ್ಯಾಡ್ ಎನರ್ಜಿ ಥರ, ಅದೆಲ್ಲ ಹೋಗಬೇಕು ಅಂದರೆ ಇದರ ಸಾಂಬ್ರಾಣಿ ಹೊಗೆನ ವಾರಕ್ಕೆ ಒಂದು ಸತಿ ನಾವು ಹಾಕ್ತೀವಿ. ಇನ್ನು ಹೊರಟ್ವಿ, ಬಟ್ ಸಂಜೆ 1-2 ನಿಮಿಷ ಇರು, ಹಾಲು ಹಾಕ್ಬಿಟ್ಟು ಹಾಗೆ ಸ್ವಲ್ಪ ಬೂಸ ಎಲ್ಲ ತರೋದಿದೆ ತೊಗೊಂಬಂದ್ಬಿಡ್ತೀನಿ ಅಂದರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಿಕೊಂಡು ಅಲ್ಲೇ ನಾನು ನನ್ನ ಮಗ ಇಬ್ಬರು ಮಾತಾಡ್ಕೊಂಡು ಕೂತಿದ್ವಿ. ಯಾಕಂದರೆ ಸುಬ್ಬಕ್ಕ ಕರು ಹಾಕೋಕ್ಕೆ ಚಾನ್ಸ್ ಇತ್ತಲ್ಲ, ಹಾಗಾಗಿ ಅಲ್ಲೇ ಕೂತಿದ್ವಿ ಅವಳನ್ನ ನೋಡಿಕೊಂಡು. ಕ್ಯಾಮ್ರಾ ನೋಡ್ಬೇಕಪ್ಪ, ಅದು ಸುಬ್ಬಕ್ಕ ಕ್ಯಾಮ್ರಾ ನೋಡ್ಬೇಕಾ? ಅವ್ರಿಗೆ ಗೊತ್ತಿಲ್ವಲ್ಲ ಇದು ಕ್ಯಾಮ್ರಾ ಅಂತ ಹೇಳ್ಬಿಟ್ಟು ಹೆಂಗೆ ಹೇಳೋದು ಅವ್ರಿಗೆ ಕ್ಯಾಮ್ರಾ ನೋಡು ಅಂತ. ಅದಕ್ಕೆ ಬಿಡಲ್ಲ ನಾನು. ಏನಾಗ್ತದೆ ಅದು ಸುಬ್ಬಕ್ಕ ಏನಾಗ್ತದೆ ಇವತ್ತು? ಕರ ಆಗ್ತದೆ. ಯಾವ ಕರ ಬೇಕು ನಿಂಗೆ? ಗಂಡು ಕರ ಬೇಕಾ? ಯಾಕೆ? ಸುಮ್ಕೆ 3 ಹೆಣ್ಣು ಕರ ಕೊಟ್ಟಿದ್ದೆ, ಅದು ಗಂಡು ಕರ ಕೊಡ್ಲಿ ಅಂತನಾ? ಅವರು ಹಾಲಕ್ಕೆ ಬರಕ್ಕೆ ಹೋದ್ರು, ಅವಳು ಇನ್ನೂ ನೋವು ತಿಂತಾ ಇದ್ದಾಳೆ. ಇವತ್ತೆಲ್ಲ ಬೇಕು ಅಂತಲೂ ಹೇಳಿದ್ದಾರೆ, ನೋಡೋಣ. ಬೆಳಗ್ಗೆ ಆದರೆ ಬೆಳಗ್ಗೆ, ಇಲ್ಲ ರಾತ್ರಿ ಆದರೆ ರಾತ್ರಿ ಹಾಕ್ತಾಳೆ ಕರು. ರಾತ್ರಿ ಹಾಕಲ್ಲ ಅಂತ ಅಂದರು, ಬೆಳಗ್ಗೆ ಹಾಕ್ಬೋದೇನೋ. ಅದೇ 1 ಡೇ ಫುಲ್ಲು ನೋವು ತಿಂದು ಅದನ್ನು ಆಮೇಲೆ ಕರು ಹಾಕೋದು. ಇನ್ನೂ ಹುಲ್ಲೆಲ್ಲ ಹಾಕಿಲ್ಲ. ಇನ್ನೂ ಹುಲ್ಲೇನು ಹಾಕಿಲ್ಲ, ಟೈಮ್ ಆಗೋಗುತ್ತಲ್ಲ ಹಾಲು ಹಾಕೋಕ್ಕೆ. 7 ಗಂಟೆ ಮೇಲೆ ಹಾಕಂಗೆ ಇಲ್ಲ, 6:40 ಅದರೊಳಗೆ ಹೋಗಬೇಕು. ಹೋಗಿದ್ದಾರೆ ಹಾಕಿ ಬರೋಕ್ಕೆ. ಇವಾಗ ನೋಡಿ ಆಳೆ ಕತ್ಲಾಗೋಯ್ತು. ಇನ್ನು ಇಷ್ಟಕ್ಕೇನೆ ಏನೋ ಮಳೆ ಬರೋ ಥರ ಬೇರೆ ಇದೆ. ಇನ್ನೂ ಹುಲ್ಲಾಕಿಲ್ಲ, ಹುಲ್ಲಾಕ್ಬಿಟ್ಟು ಆಮೇಲೆ ಹೋಗಬೇಕು ಮನೆಗೆ. ಒಂಥರ ಫುಲ್ಲು ಟಯರ್ಡ್ ಫೀಲಿಂಗು. ಫುಲ್ಲು ತೀಟೆ ಮಲ್ಲ ಅಂದರೆ ತೀಟೆ ಮಲ್ಲ, ತುಂಬಾ ಹೈಪರ್ ಆ್ಯಕ್ಟಿವ್ ಆಗಿಬಿಟ್ಟಿದ್ದಾನೆ. ಸ್ಕೂಲಲ್ಲೂ ಅದನ್ನೇ ಹೇಳ್ತಿದ್ದಾರೆ, ಸಿಕ್ಕಾಪಟ್ಟೆ ಹೈಪರ್ ಆ್ಯಕ್ಟಿವ್ ಇದ್ದಾನೆ. ಏನು ಮಾಡ್ತಾನೆ ಅಂತ ಗೊತ್ತಿಲ್ಲ. ಇನ್ನು ಇವತ್ತಿಗೆ ಸಮ್ಮರ್ ಕ್ಯಾಂಪ್ ಲಾಸ್ಟ್ ಆಯಿತು ಅವನಿಗೆ. ಇನ್ನು 5 ಡೇಸ್ ಬಿಟ್ಕೊಂಡು ಸ್ಕೂಲ್ ಸ್ಟಾರ್ಟು ಅವನಿಗೆ, LKG ಸ್ಟಾರ್ಟು. ಸೊ ಬುಕ್ಸ್ ಎಲ್ಲ ತೊಗೊಂಡು ಬಂದ್ವಲ್ಲ ಅವತ್ತು. ನಂಗೆ ಅರ್ಜೆಂಟಲ್ಲಿ ನೋಡೋಕ್ಕೆ ಆಗಿಲ್ಲ ಅದರಲ್ಲಿ ಏನೇನಿದೆ ಅಂತ. ಆಲ್ರೆಡಿ ಅವ್ರ ಸ್ಕೂಲಿಂದನೇ ಒಂದು ವೀಡಿಯೋ ಮಾಡಿ ಕಳಿಸಿದ್ದಾರೆ, ಹೇಗೆ ಕಳಿಸ್ಬೇಕು, ಏನೇನು ಫಿಲ್ ಮಾಡಬೇಕು ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ನಾವು ಓದಿರೋ ಥರ ಇವಾಗೇನು ಇಲ್ಲ, ಸಿಕ್ಕಾಪಟ್ಟೆ ಬದಲಾಗ್ಬಿಟ್ಟಿದೆ. ಮಕ್ಳಿಗೆ ಸಿಕ್ಕಾಪಟ್ಟೆ ಸೆಕ್ಯೂರಿಟಿ ಇರುತ್ತೆ. ಆಮೇಲೆ ತುಂಬ ಸೂಕ್ಷ್ಮವಾಗಿ ನೋಡ್ತಾರೆ, ಪೇರೆಂಟ್ಸೇ ಬರಬೇಕು ಪ್ರತಿಯೊಂದಕ್ಕೂ. ಆಮೇಲೆ ಯಾರನ್ನೂ ಕಳಿಸೋ ಹಾಗಿಲ್ಲ, ಅದ್ರ ಬಗ್ಗೆ ಎಲ್ಲ ತುಂಬ ಸೂಕ್ಷ್ಮವಾಗಿರ್ತಾರೆ. ಆ್ಯಂಡ್ ಎಜುಕೇಷನ್ ನೋಡಬೇಕು. ನಮಗೆ ಇದುವರೆಗೂ ಹೇಳಿರೋರಲ್ಲಿ ತುಂಬ ಚೆನ್ನಾಗಿದೆ ಎಜುಕೇಷನ್ ಅಂತಲೇ ಹೇಳಿದ್ದಾರೆ. ಇವನ್ರಲ್ಲಿ ಗೊತ್ತಾಗುತ್ತೆ. ಇನ್ನು ಸ್ಕೂಲ್ಗೆ ಅವ್ನು ಜಾಯಿನ್ ಮಾಡಿದ್ಮೇಲೆ ಇನ್ನೂ ಏನೇನೋ ಶಾಪಿಂಗ್ ಇದೆ, ಇನ್ನೂ ಮಾಡಿಲ್ಲ. ಅವನಿಗೆ ಬಾಕ್ಸು, ಸ್ಟೀಲ್ ಬಾಟ್ಲೇ ಕೊಟ್ಟು ಕಳಿಸ್ಬೇಕು, ಸ್ಟೀಲ್ ಬಾಕ್ಸೇ ಕೊಟ್ಟು ಕಳಿಸ್ಬೇಕು. ಫುಲ್ಲು ರೂಲ್ಸ್ಗಳು. ನೋಡೋಣ ಹೇಗಾಗುತ್ತೆ ಅಂತ. ಅದನ್ನು ಹೋಗಿ ಒಂದು ದಿವಸ ನೆನ್ಮಂಗ್ಲಕ್ಕೆ ಹೋಗಿ ತರಬೇಕು, ನೋಡೋದ ಹೇಗಾಗುತ್ತೆ ಅಂತ. ಇನ್ನು ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು, ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.